ಹಾಯ್ ಫ್ರೆಂಡ್ಸ್, ಶಾಂತಸ್ಟರ್ ಚಾನಲ್ಗೆ ಸ್ವಾಗತ. ನಾವು ಯೂಟ್ಯೂಬ್ನಲ್ಲಿ 3 ವರ್ಷದಿಂದ ನಾವು ದುಡಿತಾ ಇದ್ದೀವಿ. ಅಂದರೆ ಇದುವರೆಗೂ ಪಿನ್ ಅನ್ನೋದು ಬಂದಿತ್ತು, ಆದರೆ ನಾವೇ ಮಿಸ್ ಮಾಡಿಕೊಂಡವು. ಆ ತಪ್ಪನ್ನು ಯಾರೂ ಮಾಡಬೇಡಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಪಿನ್ ಬಂದಿದೆ, ಆದರೆ ನಾವೇನು ಮಾಡಿದ್ದೀವಿ ಅಂತಂದರೆ, ಊರಲ್ಲಿ ನಮ್ಮ ಯಜಮಾನ್ರ ಅವರ ಅಣ್ಣ ತೀರ್ಕೊಂಡಾಗ ಅಲ್ಲಿಗೆ ಊರಿಗೆ ಹೋಗ್ಬಿಟ್ಟು ಅಲ್ಲೇ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬರೋ ತನಕ ಮನೆಗೆ ಬರೋದು ಬೇಡ ಅಂತ ಅಲ್ಲೇ ಇದ್ದುಬಿಟ್ಟಿದ್ವು. ಆಗ 11 ದಿನದಲ್ಲಿ ಕಾರ್ಯ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾವು ಅಪ್ಲೈ ಮಾಡಿದಾಗ ಯೂಟ್ಯೂಬ್ಗೆ ಅದೇನಾಯ್ತು ಅಂತಂದರೆ, ಅದು ಬರಲಿಲ್ಲ, ಅದು ತೆಗೆದುಕೊಳ್ಳೇ ಇಲ್ಲ. ನಾವು ಅಪ್ಲೈ ಮಾಡಿದರೆ ರಿಸೀವ್ ಮಾಡಿಕೊಳ್ಳಿಲ್ಲ. ಯಾಕೆ ಅಂತ ನೋಡಿದರೆ ಮತ್ತೆ ವಾಚ್ ಅವರ್ಸ್ ಬಂದು 4000 ಬಿದ್ದುಬಿಟ್ಟಿತ್ತು. ನಮ್ಮ ಚಾನಲ್ಲು ಮಾನಿಟೈಸ್ ಆಗಿ 6 ತಿಂಗಳಿಗೇ ನಾನು ಮಾನಿಟೈಸ್ ಮಾಡಿದ 6 ತಿಂಗಳಿಗೆಲ್ಲ ಚಾನಲ್ಲು ನಾನು ಓಪನ್ ಮಾಡಿ 6 ತಿಂಗಳಿಗೆಲ್ಲ ಮಾನಿಟೈಸ್ ಬಂದಿತ್ತು. ಆದರೆ ನಾವೇ ನಮ್ಮ ಕೈಯಿಂದ ಮಿಸ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಯೂಟ್ಯೂಬ್ ಅವ್ರದ್ದು ಏನು ತಪ್ಪಿಲ್ಲ, ನಾವೇ ಮಿಸ್ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ 4000 ವಾಚ್ ಅವರ್ಸ್ ಬಂದುಬಿಟ್ಟಿದೆ. 4000ಅಲ್ಲಿ ಮತ್ತೆ ನಾನು ದುಡಿತಾ ಇದ್ದೀನಿ. ಈಗ ಮತ್ತೆ ಅರ್ಧ ಮುಗಿದಿದೆ, ಇನ್ನು ಅರ್ಧ ಆಗಬೇಕು. ನಾನು ಬಿಡೋದಿಲ್ಲ, ಕಷ್ಟಪಟ್ಟು ದುಡಿತೀನಿ. ನಾನು ಸಾಧನೆ ಮಾಡ್ತೀನಿ. ಯೂಟ್ಯೂಬಿಂದ ನಾನು ಪಿನ್ ತರಿಸ್ಕೋಬೇಕು ಅಂತ ನಾನು ತುಂಬ ಆಸೆಯಿಂದ ನಾನು ದುಡಿತಾ ಇದ್ದೀನಿ. ಇದೇ ರೀತಿ ದುಡಿಬೇಕು, ನಾನು ಪಿನ್ ತರಿಸ್ಕೋಬೇಕು ಅಂತ ನಾನು ತುಂಬಾ ಇಷ್ಟದಿಂದನೇ ದುಡಿತಾ ಇದ್ದೀನಿ. ನಾನು ಈ ಚಾನಲ್ಗೆ ನಾನು ತುಂಬಾ ರೆಸ್ಪೆಕ್ಟ್ ಕೊಟ್ಟು ನಾನು ತುಂಬಾ ದುಡಿತಾ ಇದ್ದೀನಿ. ನನಗೆ ಫ್ರೆಂಡ್ಸ್ ಸರ್ಕಲ್ ಕೂಡ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಸರ್ಕಲ್ಲು ತುಂಬಾ ಚೆನ್ನಾಗಿರೋದ್ರಿಂದ ನನಗೆ ವಾಚ್ ಅವರ್ಸ್ ಕಡಿಮೆ ಬಂದರೂ ಕೂಡ ನಾನು ಬಿಡೋದಿಲ್ಲ ಫ್ರೆಂಡ್ಸ್. ವಾಚ್ ಅವರ್ಸ್ ಕಡಿಮೆ ಬಂದರೂ ಕೂಡ ನಾನು ದುಡಿಯೋದು ಮಾತ್ರ ಬಿಡೋದೇ ಇಲ್ಲ. ಯಾಕಂತಂದರೆ ನನಗೊಂದು ಗುರಿ ಇದೆ. ನಾನು ಯೂಟ್ಯೂಬಿಂದ ಅಷ್ಟು ದುಡ್ಡನ್ನು ನನ್ನ ಕೈಗೆ ಬರಲೇಬೇಕು, ನಾನು ದುಡಿಲೇಬೇಕು ಅನ್ನುವಂತಹ ಛಲ ನನ್ನಲ್ಲಿದೆ ಫ್ರೆಂಡ್ಸ್. ಇದರಿಂದ ನಾನು ಪಡೀಲೇಬೇಕು ಪಿನ್ನು ಅಂತ ನನಗೊಂದು ಛಲ ಇದೆ. ಮತ್ತು ಫ್ರೆಂಡ್ಸ್, ಯಾರೇ ಆಗಲಿ, ನೀವು ಯಾರಾದರೂ ಬೇರೆಯವರ ವಿಡಿಯೋಸ್ ನೋಡಿದಾಗ ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೆ ಅಂತ ಕಮೆಂಟ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಕಮೆಂಟ್ ಹಾಕಿದಾಗ ನಿಮಗೆ ವಾಚ್ ಅವರ್ಸ್ ಲಾಸ್ ಆಗುತ್ತೆ. ಆ ಕಮೆಂಟ್ಗೆ ವಾಚ್ ಅವರ್ಸ್ ಲಾಸ್ ಆಗುತ್ತೆ. ಆ ರೀತಿ ಹಾಕಬೇಡಿ. ಬೇರೆ ರೀತಿ ನೀವು ಹಾಕಿ ಪಡ್ಕೋಬೋದು ಸಬ್ಸ್ಕ್ರೈಬ್ಸ್ನ. ಆ ರೀತಿ ಹಾಕೋಕ್ಕೆ ಹೋಗಬೇಡಿ. ನನಗೆ ಆದಂತಹ ಅನುಭವಗಳನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ವೀಡಿಯೋಸನ್ನು ನೋಡಿ ನನಗೆ ಯಾರು ಎನ್ಕರೇಜ್ ಮಾಡ್ತಾಯಿದ್ದಾರೋ, ಯಾರು ನನಗೆ ಸಪೋರ್ಟ್ ಕೊಡ್ತಾಯಿದ್ದಾರೋ ಅವ್ರಿಗೆ ನಾನು ಖಂಡಿತವಾಗಿ ಇವತ್ತು ನನಗೆ ಏನಾದರೂ ಡಾಟಾ ಏನಾದರೂ ಖಾಲಿ ಆಗಿದ್ದರೂ ಕೂಡ ಮಾರನೇ ದಿವಸ ಆದರೂ ನಾನು ಅವ್ರ ವೀಡಿಯೋಸನ್ನು ನೋಡಿ ಅವರಿಂದ ನಾನು ವಾಚ್ ಅವರ್ಸನ್ನು ಪಡೆದುಕೊಳ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ಮಾಡಿ. ಫ್ರೆಂಡ್ಸನ್ನು ಕಳ್ಕೊಬೇಡಿ. ಫ್ರೆಂಡ್ಸನ್ನು ನೀವು ಯಾವ ರೀತಿ ನೀವು ಇಟ್ಕೊಳ್ತೀರೋ ಆ ರೀತಿ ನಿಮಗೆ ವಾಚ್ ಅವರ್ಸ್ ಬರುತ್ತೆ. ಫ್ರೆಂಡ್ಸನ್ನು ತುಂಬಾ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ವೀಡಿಯೋಸನ್ನು ನೋಡಿದವ್ರಿಗೆ ನೀವು ಸಪೋರ್ಟ್ ಖಂಡಿತ ಮಾಡಿ. ಅವರು ನಿಮಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಆ ರೀತಿ ನೀವು ಸಪೋರ್ಟ್ ಮಾಡಿದಾಗ ನೀವೂ ಮುಂದೆ ಬರ್ಬೋದು, ನಾವು ಮುಂದೆ ಬರ್ಬೋದು. ಇದು ನಾನು ಮಾತಾಡ್ತಾ ಇರೋದು ತಪ್ಪೋ ಇಲ್ಲ ರೈಟು ಅಂತ ನನಗೆ ಗೊತ್ತಿಲ್ಲ. ಯೂಟ್ಯೂಬ್ನವರು ಏನಂತಾರಂತ ನನಗೆ ಗೊತ್ತಿಲ್ಲ. ಬಟ್ ನನಗಾದ ಅನುಭವಗಳಲ್ಲಿ ನಾನು ಹೇಳ್ತಾ ಇರೋವಂಥದ್ದಾಗಿದೆ. ನನಗೆ ತುಂಬ ಸಲ ಬಂದಿದೆ, ನಿಮ್ಮ ಅನಿಸಿಕೆಗಳನ್ನು ಮಾತಾಡಿ ಶೇರ್ ಮಾಡ್ಕೊಳ್ಳಿ ಅಂತ ಯೂಟ್ಯೂಬಿಂದ ತುಂಬ ಸಲ ನನಗೆ ಮೆಸೇಜ್ ಬಂದಿದೆ. ಆದರೆ ನಾನು ಇಷ್ಟು ವರ್ಷದಿಂದ ನಾನು ಮಾತಾಡಿಲ್ಲ. ಈಗ ಯಾಕೋ ಮಾತಾಡಬೇಕು, ನನ್ನ ಅನಿಸಿಕೆಗಳು ಏನೇನಿದೆ ಅಂತ ಹೇಳಬೇಕು,
ಅಂತ ನಾನು ಈ ವಿಡಿಯೋನ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ನಾನು ತುಂಬಾ ಕಷ್ಟಪಡ್ತಾಯಿದ್ದೀನಿ ಫ್ರೆಂಡ್ಸ್, ಎಲ್ಲ ನಿಜವಾಗ್ಲೂ ಅಷ್ಟು ಕಷ್ಟಪಡ್ತಾಯಿದ್ದೀನಿ. ನನಗೆ 2 ಚಾನಲ್ ಇದೆ, ಶಿವಶಕ್ತಿ ಚಾನಲ್ಲು ಅಂತ ಮತ್ತು ಯೂಟ್ಯೂಬ್ ಚಾನಲ್ ಅಂತ 2 ಚಾನಲ್ ಇದೆ. ಶಿವಶಕ್ತಿ ಚಾನಲನ್ನು ನಾನು ನಿಲ್ಲಿಸಿದ್ದೆ, ಈಗ ಮತ್ತೆ ರೀಓಪನ್ ಮಾಡಿ ಒಂದು 3-4 ವಾರ ಆಗಿದೆ. ಅದನ್ನು ಕೂಡ ನೋಡಿ, ನೀವು ನೋಡಿದರೆ ನಾನು ಅದರಿಂದನೂ ಕೂಡ ಖಂಡಿತವಾಗ ನಾನು ನೋಡ್ತೀನಿ. ಅದರಿಂದ ನಿಮಗೆ ವಾಚ್ ಅವರ್ಸ್ ಸಿಗುತ್ತೆ ಅಂತಂದರೆ ನನಗೂ ಅದರಿಂದ ವಾಚ್ ಅವರ್ಸ್ ಸಿಗುತ್ತೆ. ನೀವು 2 ಚಾನಲ್ ನೋಡಿ, 2 ಚಾನಲಿಂದ ನಿಮ್ಗೆ ವಾಚ್ ಅವರ್ಸ್ ಸಿಗುತ್ತೆ. ಯಾಕಂತಂದರೆ ಅಯ್ಯೋ ಅವರು 2 ಚಾನಲ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ಚೆನ್ನಾಗಿ ಒಳ್ಳೆ ವಾಚ್ ಅವರ್ಸ್ ಸಿಗುತ್ತೆ ಅಂತ ಮಾತ್ರ ಅಂದ್ಕೋಬೇಡಿ. ಯಾಕಂತಂದರೆ ಈಗ ನಮ್ಮ 2 ಚಾನಲಿಂದ ನಿಮ್ಮ ಚಾನಲನ್ನು ನೋಡಿದಾಗ ನಿಮಗೆ 2ರಿಂದ ಲಾಭ ಸಿಗುತ್ತಲ್ವಾ. 2 ಇದ್ದರೂ ಬೇರೆ ಯಾರಿಗಾದರೂ 2 ಚಾನಲ್ ಇದ್ದಾಗ ನಾವು ಅವರು 2 ಚಾನಲನ್ನು ನಾವು ನೋಡಿದಾಗ ಅವರಿಂದ ನಮಗೆ ವಾಚ್ ಅವರ್ಸ್ 2 ಸಿಗುತ್ತೆ ಫ್ರೆಂಡ್ಸ್. ಆ ರೀತಿ ಅಂದ್ಕೋಬೇಡಿ. ನಾವು ಅವ್ರಿಗೆ ಎನ್ಕರೇಜ್ ಮಾಡಿದರೆ ಅವರು ನಮಗೆ ಎನ್ಕರೇಜ್ ಮಾಡ್ತಾರೆ, ಅದನ್ನು ತಿಳ್ಕೊಬೇಕಾಗತ್ತೆ. ಮತ್ತು ಯೂಟ್ಯೂಬ್ನವರು ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಪಿನ್ ಬಂದಿದೆ ಅಂತ ಖುಷಿ ಪಟ್ಕೊಂಡು ವೀಡಿಯೋಸು ಅಪ್ಲೋಡ್ ಮಾಡ್ತಾಯಿದ್ದಾರೆ. ನಮಗೆ ನಿಜವಾಗ್ಲೂ ಅಷ್ಟೇ ಖುಷಿ ಆಗುತ್ತೆ. ನಮಗೆ ಯಾವಾಗಪ್ಪ ಆ ಥರ ಪಿನ್ ಬರೋದು, ನಾವು ಬಂದಿದ್ದನ್ನು ಕಳ್ಕೊಂಡ್ಬಿಟ್ವಲ್ಲ, ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಅಷ್ಟು ಬೇಜಾರಾಗುತ್ತೆ ಫ್ರೆಂಡ್ಸ್. ಎಷ್ಟೇ ಬೇಜಾರಾದರೂ ಕೂಡ ಇನ್ನು ಮತ್ತೆ 4,000 ವಾಚ್ ಅವರ್ಸ್ ಬಂದರೂ ಕೂಡ ನಾನು ದುಡಿಯೋದನ್ನು ಮಾತ್ರ ಬಿಟ್ಟೇ ಇಲ್ಲ. ಪ್ರತಿದಿನ ನೀವು ಒಳ್ಳೆ ವೀಡಿಯೋಸನ್ನು ಹಾಕಿದರೂ ಕೂಡ ವಾಚ್ ಅವರ್ಸ್ ಸಿಗುತ್ತೆ. ನೀವು ಸ್ವಲ್ಪ ದೊಡ್ಡದಾದಂತಹ ವೀಡಿಯೋಸನ್ನು ಮಾಡಿ ಹಾಕಿದರೆ ನಿಮಗೆ ಗ್ರೋತ್ ಆಗೋಕ್ಕೆ ಬೇಗ ಅನುಕೂಲ ಆಗುತ್ತೆ. ನೀವು ಡೈಲಿ ಹಾಕಿದರೂ ಇನ್ನೂ ಒಳ್ಳೆಯದು, ಇಲ್ಲ ದಿನ ಬಿಟ್ಟು ದಿನ ಹಾಕಿದರೂ ಕೂಡ ನಿಮಗೆ ಒಳ್ಳೆಯದು. ವಾಚ್ ಅವರ್ಸ್ ಸಿಗ್ತಾ ಇಲ್ಲ ಅಂತಂದಾಗ ನಾವು ಒಂದು ಸ್ವಲ್ಪ ದಿನ ಬಿಟ್ಟು ದಿನ ಹಾಕಿದಾಗ ಸ್ವಲ್ಪ ಗ್ರೋತ್ ಆಗೋಕ್ಕೆ ಅದನ್ನು ಸರಿ, ಹಂಗೂ ಮಾಡ್ಬೋದು. ದುಡಿತಾ ಇದ್ದೀವಿ ಫ್ರೆಂಡ್ಸ್, ತುಂಬಾ ಕಷ್ಟಪಟ್ಟು ದುಡ್ಕೊಳ್ತಾ ಇದ್ದೀವಿ. ಪ್ಲೀಸ್ ಯಾರಿಗಾದರೂ ನಿಮ್ಮ ಚಾನಲ್ಲು ತುಂಬ ಗ್ರೋತ್ ಆಗಿದೆ, ನಿಮಗೆ ಪಿನ್ ಬರುತ್ತೆ ಅಂತ ಹೇಳಿದಾಗ ದಯವಿಟ್ಟು ನಾವು ಮಾಡಿದಾಗ ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ, ತಕ್ಷಣ ನೀವು ಅಪ್ಲೈ ಮಾಡಿ. ನಾವು ಅಪ್ಲೈ ಮಾಡಲಿಲ್ಲ, ನಮಗೆ ವಾಚ್ ಅವರ್ಸ್ ಮತ್ತೆ 4,000 ಬಿದ್ದುಬಿಟ್ಟು ಈಗ 500 ಮೇಲೆ ಮಾಡಿದ್ದೀನಿ ನಾನು ವೀಡಿಯೋಸು, ಅಲ್ಲಿಗೂ ವಾಚ್ ಅವರ್ಸ್ ಸಿಗ್ತಾ ಇಲ್ಲ. 500 ಮೇಲೆ ದುಡ್ದಿದ್ದೀನಿ ಫ್ರೆಂಡ್ಸ್, ವಾಚ್ ಅವರ್ಸ್ ಅಲ್ಲಿಗೂ ಸಿಗ್ತಾ ಇಲ್ಲ. ನೋಡೋರ್ಗೆ ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾರೆ. ಯಾಕಂತಂದರೆ ಎಲ್ಲರೂ ಯೂಟ್ಯೂಬ್ ಅಂತ ಮಾಡಿದ್ದಾರೆ, ಅದರಿಂದಾಗಿ ವಾಚ್ ಅವರ್ಸ್ ಕಡಿಮೆ ಸಿಗೋದು. ನಾವು ಎಂಥ ವೀಡಿಯೋಸ್ ಹಾಕಿದ್ದೀನಿ ಅಂತಂದರೆ ನಿಜವಾಗ್ಲೂ ಅಷ್ಟು ಒಳ್ಳೆ ವೀಡಿಯೋಸು, ಅಷ್ಟು ಒಳ್ಳೆ ಅಡುಗೆಗಳನ್ನು ನಾನು ಶೇರ್ ಮಾಡಿದ್ದೀನಿ. ಒಳ್ಳೆ ಅಡುಗೆಗಳು, ಅಸ್ಟ್ರಾಲಜಿ ಬಗ್ಗೆ ಮಾಡಿದ್ದೀನಿ, ಬ್ಯೂಟಿಷಿಯನ್ ಬಗ್ಗೆ, ನಾವು ಅಸ್ಟ್ರಾಲಜಿ ಕಲ್ತಿದ್ದು ಅಸ್ಟ್ರಾಲಜಿ ಬಗ್ಗೆ ಮಾಡಿದ್ದೀನಿ, ಬ್ಯೂಟಿಷಿಯನ್ ಬಗ್ಗೆ ಮಾಡಿದ್ದೀನಿ. ನಾವು ಯಾವುದೇ ತಪ್ಪು ಮಾಡುವಂತಹ ವೀಡಿಯೋಸನ್ನು ಹಾಕಿಲ್ಲ, ಒಳ್ಳೆ ವೀಡಿಯೋಸನ್ನೇ ಹಾಕಿರೋದು. ಅಂಥ ವೀಡಿಯೋಸನ್ನೇ ನೀವು ನೋಡಲಿಲ್ಲ ಅಂದರೆ ಹೇಗೆ? ಪ್ಲೀಸ್ ದಯವಿಟ್ಟು ಎಲ್ಲರೂ ನೋಡಿ. ನಿಮಗೂ ನಾನು ಹೆಲ್ಪ್ ಆಗ್ತೀನಿ, ನನಗೂ ನೀವು ಹೆಲ್ಪ್ ಆಗಿ. ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಯೂಟ್ಯೂಬ್ನವರು ನನಗೆ ಪಿನ್ ಕಳಿಸ್ತಾರೆ, ನನ್ನ ವಾಚ್ ಅವರ್ಸ್ ಹಾಗೇ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದರೆ ಇಷ್ಟು ತುಂಬ ದಿನಗಳಿಂದ ಮೆಸೇಜ್ ಕಳಿಸಿದ್ರು ನಾನು ಮಾತಾಡಲಿಲ್ಲ ಅಂತಂದರೆ ತಪ್ಪಾಗುತ್ತೆ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಯಾರನ್ನು ದೂಷಿಸೋಕ್ಕೆ ನನಗೆ ಇಷ್ಟ ಇಲ್ಲ. ಎಲ್ಲರೂ ಅವರಿಂದ ನಾವು ಬದುಕಬೇಕು ಅಂತ ನಮಗೂ ಆಸೆ, ನಮಗೂ ಒಂದು ರೀತಿ ಹೆಲ್ಪ್ ಆಗುತ್ತೆ ಅಂತ ಆಸೆ ಇದೆ ಫ್ರೆಂಡ್ಸ್. ಹಂಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ದುಡಿತಾ ಇದ್ದೀರ, ಬಿಡಬೇಡಿ. ಪ್ರತಿಯೊಬ್ಬರು ದುಡೀರಿ, ಎಲ್ಲರೂ ಬಿಡಬೇಡಿ. ನಿಮಗೆ ಒಂದಲ್ಲ ಒಂದು ದಿನ ಯೂಟ್ಯೂಬಿಂದ ಪಿನ್ ಸಿಗುತ್ತೆ. ನೀವು ಕೂಡ ದುಡ್ಡನ್ನು ಪಡೆದೇ ಪಡಿತೀರಾ ಅಂತ ನಾನು
ನನಗೆ 100% ಗ್ಯಾರಂಟಿ ಇದೆ, ನಿಮಗೂ ಆ ಗ್ಯಾರಂಟಿ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಪ್ಲೀಸ್ ನಮ್ಮ ಚಾನಲನ್ನು ದಯವಿಟ್ಟು ಚೆನ್ನಾಗಿ ನೋಡಿ. ಎಲ್ಲರೂ ಕೂಡ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.